ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ ಚಾನಲ್ ಹೆಸರು ಬಂದ್ಬಿಟ್ಟು ಚಂದ್ರಕಲಾ ಕುಮಾರ್ ಕೋಟೆನಾಡು ಚಿತ್ರದುರ್ಗ. ನಿಮ್ಗೆ ಸ್ಪೆಷಲ್ ಆಗಿ ಒಂದ್ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಆ ದೇವಸ್ಥಾನ ಯಾವ್ದು ಅಂತ ತೋರಿಸ್ತೀನಿ. ಆಯ್ತು. ಆಮೇಲೆ ಈಗ ಅವ್ರ ಹತ್ರನೇ ಕೇಳೋಣ ಎಲ್ಲಿ ಕರ್ಕೊಂಡು ಹೋಗ್ತಿದೀರಾ ಅಂತ. ನನ್ಗೂ ಹೇಳಿಲ್ಲ. ಎಲ್ಲೋ ಒಂದ್ ಹತ್ರ ಕರ್ಕೊಂಡು ಹೋಗ್ತೀನಿ ಸರ್ಪ್ರೈಸ್ ಅಂತ ಹೇಳಿದ್ರು. ಹಾಗಾಗಿ ಅವ್ರನ್ನೇ ಇನ್ನೊಂದ್ಸರಿ ಕೇಳೋಣ, ಬನ್ನಿ ಏನ್ ಹೇಳ್ತಾರೆ. ಈಗ ಗೊತ್ತಾಯ್ತು. ಈಗ ಇಬ್ರು ರೆಡಿ ಆಗಿದೀವಿ, ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಎಲ್ಲಿ ಕರ್ಕೊಂಡು ಹೋಗ್ತಾರಂತ ಅವ್ರ ಹತ್ರನೇ ಕೇಳೋಣ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲಿಗೆ ಅಂತ ಹೇಳಿ. ಆಮೇಲೆ ನೀವೇ ನೋಡ್ತೀರಾ. ಓಕೆ, ಲೆಟ್ಸ್ ಗೋ. ಹೊರಗ್ ಬಂದ್ ನೋಡಿದ್ಮೇಲೆ ಗೊತ್ತಾಗಿದ್ದು ಫುಲ್ ಮಳೆ ಮೋಡ ಆಗೈತೆ ಅಂತ. ಯಾವ ತರ ಇದೆ ವೆದರ್ ಅಂತ ತೋರಿಸ್ತೀನಿ ನೋಡಿ. ಈ ತರ ಮೋಡ ಆಗಿತ್ತು. ಹೋಗೋದ ಬೇಡವಾ ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಇಲ್ಲ, ಮಳೆ ಏನ್ ಬರಲ್ಲ, ಮೋಡ ಆಗೈತೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆ ಮೇಲಿಂದ ಈ ತರ ವ್ಯೂ ನೋಡೋದಕ್ಕೆ. ನನ್ಗಂತೂ ಕೋಟೆ ನೋಡೋದಕ್ಕಂತೂ ಇನ್ನೂ ತುಂಬಾ ಇಷ್ಟ. ಯಾವತ್ತಾದ್ರೂ ಕೋಟೆಗೆ ಹೋಗ್ಬಿಟ್ಟು ಒಂದ್ಸರಿ ವಿಡಿಯೋ ಮಾಡಿ ಹಾಕ್ತೀನಿ. ಆದ್ರೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯೂಸ್ಫುಲ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಈ ತರ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಈಗ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಈಗ ಹೊರಡ. ನೋಡಿ, ರಾಜರಾಜೇಶ್ವರಿ ದೇವಸ್ಥಾನ ಅಂತ ಹೇಳಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಫ್ರೆಂಡ್ಸ್, ದೇವಸ್ಥಾನ ಎಂಟ್ರಿ ಆದ ತಕ್ಷಣ ನಮಗೆ ಗೋಶಾಲೆ ಸಿಗುತ್ತೆ. ಗೋಶಾಲೆಯಲ್ಲಿ ತುಂಬ ಹಸುಗಳಿದ್ದಾವೆ. ಈ ಹಸುಗಳು ನೋಡಿದರೆ ಆಲ್ಮೋಸ್ಟ್ ಉತ್ತರ ಭಾರತದಿಂದ ಬಂದಂಥ ಹಸುಗಳು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಅಂತಂದರೆ, ಈ ಥರ ಹಸುಗಳು ನಮ್ಮಲ್ಲಿ ಜಾಸ್ತಿ ಕಂಡು ಬರಲ್ಲ. ಸಾಕೋದು ಕಡಿಮೆ. ಬಟ್ ಈ ಜಾತಿ ಏನಿದ್ದಾವೆ ಇದ್ರ ಹೆಸರು ಬಂದ್ಬಿಟ್ಟು ಗೀರ್ ಅಂತೇಳಿ. ಈ ಜಾತಿ ಹಸುಗಳನ್ನ ಬೇರೆ ಕಡೆ ಅಂದರೆ ಈಗ ಉತ್ತರ ಭಾರತದ ಕಡೆ ಹೆಚ್ಚಾಗಿ ಸಾಕ್ತಾರೆ. ಏನು ಅಂತಂದರೆ ಈ ಗುಜರಾತು, ರಾಜಸ್ಥಾನ, ಉತ್ತರ ಪ್ರದೇಶ, ಪಂಜಾಬು, ಆಲ್ಮೋಸ್ಟ್ ಉತ್ತರ ಭಾರತದ ಕಡೆಗೆ ಹೆಚ್ಚಾಗಿ ಈ ಹಸುಗಳು ಕಂಡು ಬರ್ತವೆ. ನಮ್ಮಲ್ಲಿ ಕಂಡುಬರುವಂಥ ಹಸುಗಳು ಈ ಥರ ಜಾಸ್ತಿ ಹೆಚ್ಚಾಗಿ ಸಾಕೋದಿಲ್ಲ. ಯಾವುವು ಅಂತಂದರೆ ಹಳ್ಳಿಕಾರನ ತಳಿಗಳು ಮಾತ್ರ ಹೆಚ್ಚಾಗಿ ಸಾಕ್ತಾರೆ. ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ಕಡೆ ಹೆಚ್ಚಾಗಿ ಹಳ್ಳಿಕಾರ ತಳಿಗಳು ಬರ್ತವೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ತುಂಬ ಜನ ಬರ್ತಾರೆ. ಒಳ್ಳೊಳ್ಳೆ ಹಸುಗಳು ಕೂಡ ಸಾಕಿದ್ದಾರೆ ಇಲ್ಲಿ. ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಗೋಶಾಲಾ. ಫ್ರೆಂಡ್ಸ್, ನೀವು ಬನ್ನಿ, ವಿಸಿಟ್ ಮಾಡಿ. ತುಂಬ ಇನ್ನೂ ನಿರ್ಮಾಣ ಹಂತದಲ್ಲಿದೆ, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ದೇವಸ್ಥಾನ ಇನ್ನೂ ಅರ್ಧ ಭಾಗ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಕಮಿಟಿ ಕೂಡ ಇದೆ ದೇವಸ್ಥಾನದ್ದು. ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಭಾಳ ಜನ ತುಂಬ ವಿಸಿಟ್ ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಒಳಗಡೆ ವಿಡಿಯೋ ಮಾಡೋದಕ್ಕೆ, ಫೋಟೋ ತೆಗೆಯೋದಕ್ಕೆ ಅಲೋ ಇಲ್ಲ. ಬಟ್ ಫೋಟೋ ವಿಡಿಯೋ ನೀವೇನಿದ್ರು ಹೊರಗಡೆ ಅಷ್ಟೇ ತೆಗಿಬೋದು ಫೋಟೋ. ಬಟ್ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ದೇವಸ್ಥಾನ ನೋಡ್ತಾ ಇದ್ದರೆ ಆಲ್ಮೋಸ್ಟು ನಮ್ಮ ಕರ್ನಾಟಕದಲ್ಲಿ ಈ ಮಲ್ನಾಡು ಕಡೆಗೆ ದೇವಸ್ಥಾನ ಏನು ಕಂಡು ಬರ್ತವೆ ಅದೇ ಶೈಲಿಯಲ್ಲೇ ಕಟ್ತಾ ಇದೆ. ನಮ್ಮ ಚಿತ್ರದುರ್ಗದಲ್ಲಿ ಈ ಥರ ದೇವಸ್ಥಾನ ಕಟ್ತಾ ಇರೋದು ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ವಿಸಿಟ್ ಮಾಡಿ. ದೇವಸ್ಥಾನ ಇದೆ ನೋಡಿ, ಎಲ್ಲ ಅರ್ಧ ಭಾಗ ಕಟ್ಟಿದ್ದಾರೆ, ಇನ್ನು ಅರ್ಧ ಭಾಗ ಪೂರ್ಣ ಆಗಿಲ್ಲ. ನೋಡಬೇಕು ಇನ್ನು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರೂ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈಗ ಬಂದ್ವಿ. ಬಂದ ತಕ್ಷಣ ದೇವ್ರಿಗೆಲ್ಲ ಮುಗ್ಬಿಟ್ಟು ಒಳಗೆ ಏನು ವಿಡಿಯೋ ಮಾಡ್ಕೊಳಂಗಿಲ್ಲ ಅಂತ ಹೇಳಿದ್ರು. ಹಂಗಾಗಿ ನಾವೇ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಬಿಟ್ಟು ಅಮ್ಮನವ್ರಿಗೆ ಈಗ ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದೇ ವಿಡಿಯೋನ ತೋರಿಸ್ತೀನಿ, ನೋಡ್ರಿ ಎಲ್ಲರೂ. ಚೆನ್ನಾಗಿರುತ್ತೆ. ನೀವ್ ಇಲ್ಲಿ ನೆಕ್ಸ್ಟ್ ಟೈಮ್ ಬನ್ನಿ, ನಿಮ್ಗೆ ಬಂದಾಗ ಗೊತ್ತಾಗುತ್ತೆ. ಇಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಹೋಗ್ರಿ. ವಿಡಿಯೋ ಮಾಡಂಗಿಲ್ಲ, ಅದೇ ಪ್ರಾಬ್ಲಮ್ ಅಷ್ಟೇ. ಈಗ ಗೊತ್ತಾಯ್ತು. ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಇರ್ಲಿಲ್ಲ, ತರಕಾರಿ ತಗೊಂಡ್ಬಿಟ್ಟು ಮನೆಗ್ ಬಂದ್ವಿ. ಮನೆಗ್ ಬಂದ ತಕ್ಷಣ ನಮ್ಮ ಮನೆಯವ್ರು ಏನಂತ ಹೇಳಿದ್ರು ಅಂದ್ರೆ, ಒಂದು ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಯಾವ ವಿಡಿಯೋ ಅಂದ್ರೆ, ಅವ್ರೊಂದ್ ಡೈಲಾಗ್ ಹೇಳ್ತೀನಿ ಅಂತ ಹೇಳಿದ್ರು. ಅದ್ ಹೇಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಅದೇ ತರ ನಿಮ್ಗೆ ಡೈಲಾಗ್ ಕೇಳಕ್ ಇಷ್ಟ ಅಂತ ಹೇಳಿದ್ರೆ ಹೇಳಿ ಕಮೆಂಟ್ ಅಲ್ಲಿ. ಅದೇ ತರ ಇನ್ನೊಂದು ಡೈಲಾಗ್ ಹೇಳಿಸ್ತೀನಿ. ನಿಮ್ಗಾಗಿ ಒಂದು ಸಣ್ಣ ಡೈಲಾಗ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಚೆನ್ನಾಗಿತ್ತು ಅಂದ್ರೆ
ಕಮೆಂಟ್ ಮೂಲಕ ತಿಳಿಸಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಸಾಧನೆ ಈ ಸಮಾಜದಲ್ಲಿ ಅದೇನೋ ಸಾಧಿಸಬೇಕೆಂದು ಛಲ ತೊಟ್ಟು ಬಂದಿದ್ದೆನೋ ಆ ಸಾಧನೆಯನ್ನು ಸರಾಗವಾಗಿ ಮಾಡಿ ಸರದಾರ ಎನ್ನುವ ಬಿರುದು ಪಡೆದದ್ದಾಯಿತು. ಕೇವಲ ಸಿರಿವಂತಿಕೆ ಮಾತ್ರವಲ್ಲದೆ ಕಲಿಯುಗದ ಕುಬೇರನಾಗಿ ಮೆರೆಯಬೇಕೆಂಬ ಹಠದಿಂದ ಈ ಕಾಳಿ ಪ್ರಸಾದ ನಡೆದಾಡುವ 40 ಮೈಲಿ ದೂರ ಸತ್ಯದ ಬೇರನ್ನೇ ಬಡ ಸಮೇತವಾಗಿ ಕಿತ್ತಗೆದು ಈ ದುರ್ಗದ ಸೀಮೆಯಲ್ಲಿ ದರ್ಪದಿಂದಲೇ ದೀನ ದಲಿತರ ಎದೆ ಗುಂಡಿಗೆಯ ಮೇಲೆ ನಡೆದಾಡುತ್ತಿರುವ ಈ ದುರ್ಗದ ದೊರೆ ಕಾಳಿ ಪ್ರಸಾದ ಎಂಬ ದೊರೆಯ ಪಟ್ಟದತ್ತ ಕಣ್ಣು ಹಾಯಿಸುವ ಗಂಡು ಅದ್ಯಾವನಿದ್ದಾನೆ ಈ ದುರ್ಗದ ಸೀಮೆಯಲ್ಲಿ? ಥ್ಯಾಂಕ್ ಯು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈ ತರ ಇತ್ತು ಅವರು ಡೈಲಾಗ್ ಹೇಳಿದ್ದು. ನಿಮ್ಗೆ ಹೇಗ್ ಅನಿಸ್ತು ಅಂತ ಹೇಳಿ. ನನಗೂ ತುಂಬಾ ಇಷ್ಟ ಆಯ್ತು. ಯಾವಾಗಾದ್ರೂ ಹೇಳಿಸ್ತಾ ಇರ್ತೀನಿ ಅವ್ರ ಹತ್ರ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್, ಕಂಟೆಂಟ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ನಿಮ್ ಫ್ರೆಂಡ್ಸಿಗೂ ಫ್ಯಾಮಿಲಿಗೂ ಎಲ್ಲ ಶೇರ್ ಮಾಡಿ. ಆದ್ರೆ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ಹೇಳಿ ಯಾವ ತರ ವಿಡಿಯೋಸ್ ಮಾಡ್ಬೇಕಂತ. ನಾವು ಚಿತ್ರದುರ್ಗದಿಂದ ಅಲ್ವಾ ವಿಡಿಯೋ ಮಾಡ್ತಾ ಇರೋದು. ನೀವು ಎಲ್ಲಾದ್ರೂ ಈ ತರ ಪ್ಲೇಸಿಗೆ ಹೋಗಿ ತೋರಿಸಿ ಅಂತ ಹೇಳಿದ್ರೆ ಅದೇ ತರ ಪ್ಲೇಸಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಆದ್ರೆ ಮೊದಲೇ ವಿಡಿಯೋ, 2ನೇ ವಿಡಿಯೋಗೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ಅದೇ ತರ ಸಬ್ಸ್ಕ್ರೈಬ್ ಮಾಡಿ ನೋಡ್ಬಿಟ್ರೆ ನನ್ಗೂ ಇನ್ನೂ ವಿಡಿಯೋಸ್ ಮಾಡ್ಬೇಕಲ್ಲ ಅಂತ ಖುಷಿ ಆಗುತ್ತೆ. ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗೆ ನನ್ನ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲರಿಗೂ ಶೇರ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಬಾಯ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.